ನಿನಗೆ ಎಷ್ಟು ಸಾರಿ ಫೋನ್ ಮಾಡಿದೆ ಅಂತ ಗೊತ್ತಾ? ಯಾಕೆ ಮೌನವಾಗಿದ್ಯಾ? ಮಾತಾಡು ಆದ್ಯಾ. ನನ್ನ ಕ್ಷಮಿಸಿ ಅತ್ತೆ. ಸೀನು, ಏನ್ ಹೇಳ್ತಿದ್ಯಾ ನೀನು? ಅಲ್ಲ, ನಿನ್ನನ್ನು ಯಾಕೆ ಕ್ಷಮಿಸ್ಬೇಕು? ಇಷ್ಟಕ್ಕೂ ನೀನು ಎಲ್ಲಿದೀಯ ಅಂತ ಹೇಳು. ಆದ್ಯ ಎಲ್ಲಿದ್ದಾಳೋ? ಆದ್ಯ ಹುಷಾರಾಗಿದ್ದಾಳತ್ತೆ. ಯಾಕೋ ನನಗೆ ಮನೇಲಿ ಇರಕ್ಕಾಗ್ಲಿಲ್ಲ, ಅದಕ್ಕೆ ಆದ್ಯನ ಹೊಡ್ಕೊಂಡು ಬಂದ್ಬಿಟ್ಟೆ. ನಿಮ್ ಮಾತನ್ನ ಮೀರಿ ಬಂದಿರೋದಕ್ಕೆ ನನ್ನ ಕ್ಷಮಿಸ್ಬಿಡಿ ಅತ್ತೆ. ಮಾವನ್ ಮಾತಿಗೆ ಬೆಲೆ ಕೊಡ್ದೇನೆ ಆದ್ಯನ ಮದ್ವೆ ಮಾಡ್ಕೊಳ್ತಿರೋದಕ್ಕೆ ನನ್ನ ಕ್ಷಮಿಸಿ ಅಂತ ಕೇಳ್ತೀನಿ. ಸೀನು, ಏನು ನೀನು ಹೇಳ್ತಿರೋದು? ಒಂದು ಸರಿ ಸೀನು, ಒಂದೇ ಒಂದು ಸಾರಿ ನಮ್ಮ ಕುಟುಂಬದ ಬಗ್ಗೆ ಯೋಚನೆ ಮಾಡು. ಸೀನು, ಇಷ್ಟು ದಿನ ನಾನು ಕುಟುಂಬದ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೆ ಅಂತೆ. ಆದ್ರೆ ಆದ್ಯ ಕೂಡ ನನ್ನ ಪ್ರೀತಿಸ್ತಾ ಇದ್ದಾಳ ಅಂತ ಗೊತ್ತಾದ್ಮೇಲೆ ಒಂದು ಕ್ಷಣ ಕೂಡ ಅವಳನ್ನ ಬಿಟ್ಟಿರಕ್ಕಾಗ್ಲಿಲ್ಲ. ನಾವು ಒಬ್ರನ್ನೊಬ್ರು ಮನ್ಸಾರೆ ಪ್ರೀತಿಸ್ತಾ ಇದ್ದೀವಿ. ಸತ್ರು ಬದುಕಿದ್ರು ಆದ್ಯನ್ ಜೊತೆನೆ ಅಂತ ಅನ್ಕೊಂಡಿದ್ದೀನಿ ಅತ್ತೆ. ದಯವಿಟ್ಟು ನಮ್ಮಿಬ್ಬರನ್ನ ಬೇರೆ ಮಾಡಕ್ ನೋಡ್ಬೇಡಿ. ಏ ಸೀನು, ಏನಾಯ್ತೋ ರಾಜು? ಇಷ್ಟು ದಿನಗಳು ಈ ಮನೆಯಲ್ಲಿ ಯಾವುದು ನಡಿಬಾರದು ಅಂತ ನಾನು ಅನ್ಕೋತಿದ್ನೋ, ಈಗ ಅದೇ ನಡೆಯೋ ತರ ಕಾಣಿಸ್ತಾ ಇದೆಯಮ್ಮ. ಅಷ್ಟಕ್ಕೂ ಏನ್ ನಡೀತಾಣ? ನಿನ್ನ ಅತ್ತಿಗೆ ಸೀನು ಮಾತ್ರ ಆದ್ಯನ ಪ್ರೀತಿಸ್ತಾ ಇದ್ದಾನೆ ಅಂತ ಹೇಳಿದ್ಲು. ಆದ್ರೆ ಆದ್ಯ ಕೂಡ ಸೀನುನ ಪ್ರೀತಿಸ್ತಿದ್ದ. ಪಾಡುಗಳಿಗೆ ಪದ್ಧತಿಗಳಿಗೆ ಗೌರವ ಕೊಡ್ತಾಳೆ ಅಂತ ಹೇಳಿದ್ಲಮ್ಮ ನಿನ್ನ ಈ ಸೊಸೆ. ಅವಳಿಂದಾಗಿ ಮನೇಲಿ ಯಾರು ತಲೆ ತಗ್ಸೋಂತ ಪರಿಸ್ಥಿತಿ ಬರಲ್ಲ. ಹಾಗೇನಾದ್ರೂ ಒಂದು ವೇಳೆ ಬಂದ್ರೆ ಅದಕ್ಕೆ ಶಿಕ್ಷೆನ ನಿನ್ ಸೊಸೆನೇ ಅನುಭವಿಸ್ತಾಳೆ ಅಂತ ಹೇಳಿದ್ಲು. ಈಗ ನಿನ್ ಸೊಸೆಗೆ ಯಾವ ಶಿಕ್ಷೆ ಸಿಗಬೇಕು ಅಂತ ನೀನೇ ಹೇಳಮ್ಮ.
ಅವಳಿಂದೇನಾದ್ರೂ ತಪ್ಪಾದ್ರೆ ನಾನು ಹೊರಟೋಗ್ತೀನಿ. ಎಷ್ಟು ಸಲ ಹೇಳಿದೀನಿ ರಾಜು, ಆ ಹುಡುಗಿ ಒಳ್ಳೆಯವಳಲ್ಲ ಅಂತ. ಅವಳಿಂದ ಏನು ತೊಂದರೆ ಆಗಲ್ಲ ಅಂತ ಹೇಳಿದ್ಲು. ಈಗ ಈ ಮನೆ ಮರ್ಯಾದೆನೆ ಹಾಳು ಮಾಡಿದಾಳೆ. ಉಪ್ತಿನ ಮನೇಲಿ ದ್ರೋಹ ಮಾಡೋರ್ನ ಕೂಡ ನಂಬೋದು, ಆದ್ರೆ ಹೀಗೆ ಒಳ್ಳೆಯವ್ರ ತರ ನಾಟಕ ಮಾಡೋರ್ನ ನಂಬಾರ್ದು. ಜಾನಕಿ, ಇಷ್ಟೊತ್ತು ನನ್ನ ಮೊಮ್ಮಗಂದೇ ತಪ್ಪು ಅಂತ ಹೇಳಿದೆ. ಈಗ ಆದ್ಯ ಕೂಡ ಸೀನನ್ ಪ್ರೀತಿಸ್ತಾ ಇದ್ದಾಳೆ ಅಂತ ಗೊತ್ತಾಯ್ತಲ್ಲ. ಪ್ರೀತಿಸ್ದೇ ಇರ್ತಾಳೇನಮ್ಮ. ಅವಳು ಬಾ ಅಂದಿದ್ದಕ್ಕೆ ಇವನು ಅವಳನ್ನ ಹುಡ್ಕೊಂಡು ಇಲ್ಲಿಂದ ಹೋಗಿರೋದು. ಒಳ್ಳೆ ಹುಡುಗಿ ಅಂದೆ ಅಲ್ವಾ ಅಕ್ಕ? ಹೀಗೆ ನಮ್ಮನ್ನೆಲ್ಲ ಮೋಸ ಮಾಡ್ತಾಳೆ ಅನ್ಕೊಂಡಿರ್ಲಿಲ್ಲ. ಸೀನು ಮಾಡಿದ್ದು ತಪ್ಪೇ, ಆದ್ರೆ ಅವನಿಗೆ ನಿಶ್ಚಿತಾರ್ಥ ಆಗಿರೋ ವಿಷಯ ಆದ್ಯಂಗೆ ಗೊತ್ತಿತ್ತಲ್ವಾ? ಅದು ಗೊತ್ತಿದ್ರು ಕೂಡ ಆದ್ಯ ಅವನನ್ನ ಹೇಗೆ ಪ್ರೀತಿಸಿದ್ಲು? ಅಷ್ಟಕ್ಕೂ ಅವರಿಬ್ರು ಮದುವೆ ಆದ್ರೆ ಹೋಗೋದು ನಮ್ಮನೆ ಮರ್ಯಾದೆ ಮತ್ತೆ ಪಾಪ ಚಾರು ಜೀವನ ಕೂಡ ಹಾಳಾಗೋಗುತ್ತೆ. ಎರಡೂ ಕುಟುಂಬಗಳು ತಲೆ ಎತ್ತಿ ತಿರ್ಗಕ್ಕಾಗಲ್ಲ. ಹೇಗೂ ಅವಳು ಕುಟುಂಬ ಅನ್ನೋದೇ ಇಲ್ವಲ್ಲೋ. ಅವಳು ಏನೇ ಮಾಡಿದ್ರೂ ಪ್ರಶ್ನೆ ಮಾಡೋರು ಇಲ್ಲ. ಆದ್ರೆ ಅಣ್ಣನ್ಗೆ ಇಡೀ ಊರಲ್ಲಿ ಒಳ್ಳೆ ಹೆಸರಿದೆ. ನಾಳೆ ಅಣ್ಣ ಊರಲ್ಲಿ ತಲೆ ಎತ್ಕೊಂಡು ಹೇಗ್ ತಿರುಗೋದು? ನನ್ನ ಮಗಳು ಅಂತ ವಹಿಸ್ಕೊಂಡ್ ಬರೋದಲ್ಲ ಅಕ್ಕ, ಅವಾಗವಾಗ ಬುದ್ಧಿ ಹೇಳ್ಬೇಕಾಗಿತ್ತು. ಆದ್ಯ ಮಾಡಿರೋ ಕೆಲ್ಸದಿಂದ ಈ ಮನೇಲಿ ಇನ್ನೂ ಏನೇನ್ ಸಮಸ್ಯೆ ಆಗುತ್ತೋ ಏನೋ. ಸಾಕ್ ನಿಲ್ಸಿ. ಸಂಧ್ಯನ ಕಳ್ಕೊಂಡು ಆದ್ಯ ಇವತ್ಗೂ ನೋವು ತಿಂತಿದ್ದಾಳೆ. ನನ್ನ ದೇಹದಲ್ಲಿ ಪ್ರಾಣ ಇರೋವರೆಗೂ ನಾನು ಯಾರನ್ನೂ ಪ್ರೀತಿಸೋಲ್ಲ ಅಂತ ಆದ್ಯ ನನಗೆ ಮಾತು ಕೊಟ್ಟಿದ್ದಾಳೆ. ಆದ್ಯ ಸೀನು ಪ್ರೀತಿನ ಒಪ್ಕೊಳ್ಳೋದಿಲ್ಲ. ಒಂದ್ ವೇಳೆ ಮನಸ್ಸಿನಲ್ಲಿ ಪ್ರೀತಿ ಇದ್ರೂ ನನಗೆ ಮಾತು ಕೊಟ್ಟಿರೋದ್ರಿಂದ ಅದನ್ನ ಮೀರೋದಿಲ್ಲ. ಈ ಮನೆ ಮರ್ಯಾದೆಗೋಸ್ಕರ ತನ್ನ ಪ್ರೀತಿನ ದೂರ ಮಾಡ್ಕೊಳ್ತಾಳೆಯೇ ಹೊರತು ಯಾವ ಕಾರಣಕ್ಕೂ ಸೀನು ನಾ ಮದ್ವೆ ಮಾಡ್ಕೊಳ್ಳೋದಿಲ್ಲ. ನನ್ನ ಮಗಳು ಆದ್ಯನ ಮೇಲೆ ನನಗೆ ನಂಬಿಕೆ ಇದೆ. ಅಮ್ಮ, ಮಹಾಲಕ್ಷ್ಮಿ ತರ ಕಾಣಿಸ್ತಿದ್ಯಾ. ನಿನ್ಗೆ ನನ್ನ ದೃಷ್ಟಿನೇ ತಾಗುತ್ತೆ. ಅಮ್ಮ, ನಾನು ಎಷ್ಟೋ ಜನ ಹೆಣ್ಮಕ್ಳಿಗೆ ಮದುಮಗಳಾಗಿ ರೆಡಿ ಮಾಡಿದ್ದೀನಿ. ಆದ್ರೆ ಇಷ್ಟು ಅಂದವಾಗಿರೋ ಮದುಮಗಳನ್ನ ಇದೇ ಮೊದಲನೇ ಸಲ ನೋಡ್ತಿರೋದು.
ಸೀನು ತುಂಬಾನೇ ಅದೃಷ್ಟವಂತನಮ್ಮ. ತುಂಬ ಥ್ಯಾಂಕ್ಸ್ ಅಮ್ಮ. ನಿನ್ನ ನೋಡ್ತಿದ್ರೆ ನಿನ್ ಜೊತೆ ಒಂದ್ ಫೋಟೋ ತೆಕ್ಕೋಬೇಕು ಅನಿಸ್ತಿದೆ. ಅಯ್ಯೋ ಅದ್ರಲ್ಲೇನಿದೆ, ಖಂಡಿತ ತಗೊಳ್ಳೋಣ ಅಮ್ಮ. ಇರಿ. ಅಮ್ಮ, ಫೋನ್ ಸೀನು ಹತ್ರನೇ ಇದೆ ಅನ್ಸುತ್ತೆ, ಹೋಗಿ ತಗೊಂಡ್ ಬರ್ತೀನಿ. ಆದ್ಯ, ಏನೋ ಹುಡುಕ್ತಾ ಇದೀಯಾ? ನನ್ನೇನಾ? ಇಷ್ಟ ಅಂದವಾಗಿರೋ ಹೆಂಡ್ತಿನ ಬಿಟ್ಟು ನಾನು ಇಲ್ಲಿಗೆ ಹೋಗ್ಲಿ? ಹಲೋ ಮಿಸ್ಟರ್, ನಾನೇನ್ ನಿಮ್ಗೋಸ್ಕರ ಹುಡುಕ್ತಾ ಇಲ್ಲ. ನೀವು ನಮ್ ಫೋನ್ ತಗೊಂಡಿದ್ದೀರಿ ಅಲ್ವಾ, ಕೊಟ್ರೆ ಚೆನ್ನಾಗಿರತ್ತೆ. ಫೋನಾ? ನಾನ್ ತಗೊಂಡಿಲ್ವಲ್ಲ. ಅಷ್ಟಕ್ಕೂ ನನ್ ಪಕ್ಕದಲ್ಲೇ ಇದೀನಿ ತಾನೆ, ಮತ್ ಫೋನ್ ಎಲ್ಲ ಯಾಕೆ? ನಿನಗೆ ನನ್ನನ್ ಬಿಟ್ರೆ ಇನ್ಯಾರು ಫೋನ್ ಮಾಡ್ತಾರೆ ಆದ್ಯ? ಅದೇನ್ ಸೀನು, ನಾನಷ್ಟಕ್ಕೂ ದೊಡ್ಡಮ್ಮನ ಬಗ್ಗೆನೇ ಮರ್ತು ಹೋಗ್ಬಿಟ್ಟಿದ್ದೆ. ಒಂದ್ಸಲ ದೊಡ್ಡಮ್ಮನ ಜೊತೆ ಮಾತಾಡ್ಬೇಕು. ಫೋನ್ ಕೊಡು. ಈಗ ನಾವು ಫೋನಲ್ಲಿ ಯಾರ ಜೊತೆನೂ ಮಾತಾಡಬಾರ್ದು ಆದ್ಯ. ನಾವು ಯಾರಿಗೂ ಗೊತ್ತಿಲ್ದಂಗೆ ಮದ್ವೆ ಆಗ್ತಾ ಇದೀವಿ. ಈ ಮದ್ವೆ ಮುಗಿಯೋವರೆಗೂ ನಮ್ ಡೀಟೇಲ್ಸ್ ಯಾರಿಗೂ ಗೊತ್ತಾಗ್ದಿರೋ ಹಾಗೆ ನೋಡ್ಕೋಬೇಕು. ದೊಡ್ಡಮ್ಮಂಗ್ ಹೇಳ್ದೆ ಹೋದ್ರೆ ಹೇಗ್ ಸೀನು? ನಾವ್ ಮದ್ವೆ ಮಾಡ್ಕೋತಿದೀವಿ ಅಂತ ಒಂದ್ ಮಾತ್ ಹೇಳೋಣ. ನೋಡಾದ್ಯ, ಈಗ ನೀನು ಅವ್ರ ಜೊತೆ ಫೋನಲ್ಲಿ ಮಾತಾಡಿದ್ರೆ ಅವರು ಇನ್ನೂ ಟೆನ್ಷನ್ ಮಾಡ್ಕೋತಾರೆ. ಅದೇ ನಾವು ಮದ್ವೆ ಮಾಡ್ಕೊಂಡು ಅವ್ರಿಗೆ ಕೋಪ ಕಮ್ಮಿ ಆದ್ಮೇಲೆ ಮನೆಗೆ ಹೋದ್ರೆ ಯಾರು ಏನೂ ಮಾತಾಡಲ್ಲ. ಅಲ್ಲಿವರೆಗೂ ನಾವ್ ಯಾರ ಹತ್ರ ಮಾತಾಡೋದು ಸರಿಯಲ್ಲ ಅನ್ಸುತ್ತೆ ಆದ್ಯ. ನೀನೀಗ ಮದ್ವೆ ಹೆಣ್ಣು, ನಾಚಿಕೆ ಮತ್ತೆ ಸಂಕೋಚ ಇರಬೇಕೆ ಹೊರತು ಅವ್ರ ಬಗ್ಗೆ ನೀನ್ ಯೋಚನೆ ಮಾಡ್ಕೊಂಡು ಭಯ ಬೇಜಾರು ಇದ್ಯಾವುದೂ ಇರಬಾರ್ದು. ನೀನ್ ಅವ್ರ ಬಗ್ಗೆ ತುಂಬಾ ಯೋಚನೆ ಮಾಡಕ್ ಹೋಗ್ಬೇಡ. ನಮ್ಮಿಬ್ರಿಗೂ ಮದ್ವೆ ಆದ್ರೆ ಈ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಗೋಗ್ಬಿಡತ್ತೆ. ಅದ್ಯ, ನಮ್ಮ ಮದ್ವೆ ತಯಾರಿ ಹೇಗ್ ನಡೀತಾ ಇದೆ ಅಂತ ಹೋಗಿ ನೋಡ್ಕೊ ಬರ್ತೀನಿ. ನನ್ನ ಕ್ಷಮಿಸು ಅದ್ಯ. ನಮ್ಮ ಪ್ರೀತಿನ ಗೆಲ್ಸೋದಕ್ಕೋಸ್ಕರ ನಿನಗೆ ನಾನು ನೋವು ಕೊಡ್ತಾ ಇದ್ದೀನಿ. Come on, guys. ಗಾಯ್ಸ್, ಎಲ್ರು ಬಂದ್ರ? ಸರ್. ಇಲ್ಲಿವರೆಗೂ ಯಾವ್ದು ಸಮಸ್ಯೆ ಆಗದ ಹಾಗೆ ಈ ಟ್ರಿಪ್ ಅನ್ನ ಕಂಪ್ಲೀಟ್ ಮಾಡಿದ್ದಕ್ಕೆ ಥ್ಯಾಂಕ್ಸ್. ನಾವೇ ನಿಮಗೆ ಥ್ಯಾಂಕ್ಸ್ ಹೇಳ್ಬೇಕು ಸರ್. ಯಾಕಂದ್ರೆ ಇಲ್ಲಿ ಶುದ್ಧವಾಗಿರೋ ಗಾಳಿ, ವಿಶಾಲವಾಗಿರೋ ಕಾಡು ನಿಮ್ಮಿಂದಾನೇ ನೋಡ್ತಾ ಇರೋದು ಸರ್. ಇಲ್ಲಿರೋ ವಾತಾವರಣ ನೋಡಿ, ಎಷ್ಟು ಎತ್ತರಕ್ಕೆ ಬೆಳೆದ್ರು ಹೇಗಿರ್ಬೇಕು ಅಂತ ನಿಮ್ಮಿಂದಾನೇ ಕಲ್ತ್ಕೊಂಡ್ವಿ ಸರ್. ಹೌದು ಸರ್, ಈ ವಾತಾವರಣ ನೋಡಿ ಯಾರೇ ಆಗಿದ್ರೂ ದುರಹಂಕಾರ ಇರಬಾರ್ದು ಅಂತ ಕಲ್ತ್ಕೊಂಡ್ವಿ. ಹಸುವಿಂದ ಇರೋ ಮಗುಗೆ ಅನ್ನ ಕೊಡೋ ತಾಯಿ ಅಂತ ಕಲ್ತ್ಕೊಂಡ್ವಿ. ಈ ಶುದ್ಧವಾಗಿರೋ ವಾತಾವರಣದಲ್ಲಿ ನಮ್ಮ ಮನ್ಸು ಕೂಡ ಶುದ್ಧವಾಯ್ತು ಸರ್. ರಾಜಲಕ್ಷ್ಮಿ, ಆದ್ಯ ಕಾಣಿಸ್ತಿಲ್ವಲ್ಲ, ಯಾಕೆ? ಛಾಯಾ, ಏನಾಯ್ತು? ಏನಾದ್ರು ಪ್ರಾಬ್ಲಮ್ಮಾ? ಅಂದ್ರೆ ಅದು ಆದ್ಯ, ಅದು
ಆದ್ಯ ಬರಲ್ಲ ಸರ್. ಯಾಕೆ? ರಾಜಲಕ್ಷ್ಮಿ ಅವಳು ಯಾವಾಗ್ಲೂ ನಿನ್ ಜೊತೆನೇ ಇರೋದಲ್ವಾ? ಇವಾಗ ಎಲ್ಲಿ ಹೋದ್ಲು? ಅದು ಅದು ಮನೆಗೆ ಹೋಗಿದ್ದಾಳೆ ಸರ್. ಅವಳು ನಮ್ಗೆ ಒಂದ್ ಮಾತು ಹೇಳ್ದೇನೆ ಹೇಗ್ ಹೋಗ್ತಾಳೆ? ಹೌದು ಸರ್, ಅವಳಿಗೆ ಅರ್ಜೆಂಟಾಗಿ ಕಾಲ್ ಬಂತು. ನನ್ ಪರ್ಮಿಷನ್ ತಗೊಳ್ದೆ ಎಲ್ಲಿ ಹೋಗ್ತಾಳೆ? ಸ್ವಲ್ಪ ಅದ್ರ ಕಾಮನ್ ಸೆನ್ಸ್ ಬೇಕಲ್ವಾ? ನಿಮ್ ಪೇರೆಂಟ್ಸ್ ನಿಮ್ಮೆಲ್ಲರನ್ನು ಈ ಟೂರಿಗೆ ಕಳ್ಸಿದ್ದಾರೆ. ನಿಮ್ಮನ್ನ ಅಷ್ಟೇ ಜವಾಬ್ದಾರಿಯಿಂದ ನಿಮ್ ಮನೆಗಳಿಗೆ ಕಳ್ಸ್ಬೇಕಲ್ವಾ? ಅವರಪ್ಪ ಆಸ್ಟ್ರೇಲಿಯಾದಿಂದ ಬಂದಿದ್ದಾರೆ. ಅವರಪ್ಪನ ನೋಡೋ ಸಂತೋಷದಲ್ಲಿ ನಿಮ್ ಹತ್ರ ಪರ್ಮಿಷನ್ ಕೇಳೋದನ್ನ ಮರ್ತಿರಬಹುದು. ಇಲ್ಲಿಗೆ ವೆಹಿಕಲ್ಸ್ ಕೂಡ ಬರಲ್ಲ. ಅವಳೊಬ್ಳೆ ಹೇಗೆ ಹೋಗ್ತಾಳೆ? ಮೇನ್ ರೋಡ್ ವರ್ಗೂ ನಡ್ಕೊಂಡು ಹೋಗಿ ಅಲ್ಲಿಂದ ಬಸ್ಸಲ್ಲಿ ಹೋಗಿದ್ದಾಳೆ ಸರ್. ನನಗೇನು ಹೇಳದೆ ಹೋಗಿ ಆದ್ಯ ತಪ್ಪು ಮಾಡಿದಾಳೆ. ಅದಕ್ಕೆ ಪನಿಷ್ಮೆಂಟ್ ಕೂಡ ಇದೆ. ಗಾಯ್ಸ್ ಬನ್ನಿ. ಆದ್ಯ, ಯಾಕಿನ್ನು ಡಲ್ ಆಗಿದ್ಯಾ? ಮದ್ವೆ ಹೆಣ್ಣು ಈ ತರ ಡಲ್ ಆಗಿದ್ರೆ ಈ ಮದ್ವೆ ಇಷ್ಟ ಇಲ್ವೇನೋ ಅನ್ಕೋತಾರೆ. ಆಗಾಗ ಸ್ವಲ್ಪ ಸ್ಮೈಲ್ ಕೊಡು ಆದ್ಯ. ನೋಡು, ನಾನು ಕೂಡ ಫ್ಯಾಮಿಲಿನ ಬಿಟ್ಟು ಬಂದಿಲ್ವಾ, ಆದ್ರೆ ನೋಡು ಎಷ್ಟು ಖುಷಿಯಾಗಿದ್ದೀನಿ ಅಂತ. ಇಷ್ಟ ಅಂದವಾಗಿರೋ ಮುಖದ ಮೇಲೆ ಒಂದು ಮುಗಳನಾಗೆ ಇರಬೇಕು ಆದ್ಯ. ಏನೋ ಭಯ ಆಗ್ತಿದ್ಯಾ? ನಿನ್ಗೆ ಯಾವುದೇ ಕಷ್ಟ ಬರ್ದಿರೋ ಹಾಗೆ ನಾನ್ ನೋಡ್ಕೋತೀನಿ ಆದ್ಯ. ನಿನ್ ಕಣ್ಣಲ್ಲಿ ಯಾವತ್ತೂ ಕಣ್ಣೀರ್ ನೋಡಬಾರ್ದು ಅನ್ಕೊಂಡಿದ್ದೀನಿ. ನೀನ್ ಈಗ್ಲೇ ಹೀಗೆ ಮಾಡಿದ್ರೆ ಹೇಗೆ? ಅತ್ತೆ ಬಗ್ಗೆ ಯೋಚನೆ ಮಾಡಬೇಡ. ಅತ್ತೆನ ನಾನು ಒಪ್ಪಿಸ್ತೀನಿ. ಈಗ ನಾವು ಸಂತೋಷವಾಗಿ ಮದ್ವೆ ಆದ್ರೆ ಮಾತ್ರ ಇಡೀ ಜೀವನ ನಾವು ಸಂತೋಷವಾಗಿರೋದಕ್ಕೆ ಸಾಧ್ಯ. ನನ್ನ ನಂಬು. ಸರಿ ಸೀನು. ಇದು ಧೈರ್ಯ ಅಂದ್ರೆ ಹೀಗಿರಬೇಕು. ಸರಿ, ನಾನು ಹೋಗಿ ಹೂವಿನ ಹಾರ ಮತ್ತೆ ತಾಳಿ ಎಲ್ಲ ತಗೋಬರ್ತೀನಿ. ಹುಷಾರು.
ಹೋಗ್ಬೇಕಾದ್ರೆ ಇಬ್ರು ನಗ್ನಗ್ತಾ ಹೋದ್ರಿ. ಈಗ ಸಂತೋಷ ಕಾಣಿಸ್ತಾನೆ ಇಲ್ಲ. ಆದ್ಯ ನಮ್ಮೆಲ್ರೂ ಸಂತೋಷನ ಕಿತ್ಕೊಂಡು ಹೋದ್ಲಾ?